ಕ್ರಿಪ್ಟೋದಲ್ಲಿ ಟ್ರೇಡಿಂಗ್ ಅಂಡ್ ಇನ್ವೆಸ್ಟ್ಮೆಂಟ್ ಅನ್ನು ಮಾಡೋದಕ್ಕೆ ಯಾವ ರೀತಿ ಡಿಮ್ಯಾಟ್ ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಳೋದು, ಯಾವ ಒಂದು ಬ್ರೋಕರ್ ಮುಖಾಂತರ ಡಿಮ್ಯಾಟ್ ಅಕೌಂಟ್ ಅನ್ನ ಓಪನ್ ಮಾಡ್ಕೊಂಡ್ರೆ ಬೆಸ್ಟ್ ಇರುತ್ತೆ, ಎಲ್ಲಿ ಸೇಫ್ ಇರುತ್ತೆ, ಯಾವ ರೀತಿ ನಾವು ಕ್ರಿಪ್ಟೋ ಟ್ರೇಡಿಂಗ್ ಮಾಡೋದಕ್ಕೆ ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಳೋದು ಅನ್ನೋ ಕಂಪ್ಲೀಟ್ ಇನ್ಫಾರ್ಮೇಶನ್ ಈ ಒಂದು ವಿಡಿಯೋದಲ್ಲಿ ಇರುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡ್ಬೇಕಾಗುತ್ತೆ. ಇಲ್ಲಿ ನಾನು ಕಂಪ್ಲೀಟ್ ಆಗಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತಾ ಹೋಗ್ತೀನಿ. ಯಾವ ರೀತಿ ಡಿಮ್ಯಾಟ್ ಅಕೌಂಟ್ ಅನ್ನ ಓಪನ್ ಮಾಡ್ಕೊಳ್ಳೋದು ನೀವು ಕ್ರಿಪ್ಟೋ ಟ್ರೇಡಿಂಗ್ ಅನ್ನ ಮಾಡೋದಕ್ಕೆ, ಯಾವ ರೀತಿ ಡೆಪಾಸಿಟ್ ಅನ್ನ ಮಾಡೋದು, ಯಾವ ರೀತಿ ಬ್ಯಾಂಕ್ ಅನ್ನ ಆಡ್ ಮಾಡೋದು, KYC ನ ಯಾವ ರೀತಿ ವೆರಿಫೈ ಮಾಡೋದು, ಕಂಪ್ಲೀಟ್ ಇನ್ಫಾರ್ಮೇಶನ್ ಈ ವಿಡಿಯೋದಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಸೊ ನೀವು ಕ್ರಿಪ್ಟೋ ಟ್ರೇಡಿಂಗ್ ಅನ್ನ ಮಾಡೋದಕ್ಕೆ ಇಂಟ್ರೆಸ್ಟೆಡ್ ಇದೀರಾ ಅಂತಂದ್ರೆ ಕಾಯಿನ್ಸ್ವಿಚ್ ಪ್ರೋ ಅಪ್ಲಿಕೇಶನ್ ಬೆಸ್ಟ್ ಇದೆ ನಿಮಗೆ ಕ್ರಿಪ್ಟೋ ಟ್ರೇಡಿಂಗ್ ಮಾಡೋದಕ್ಕೆ. ಇದು FIU ರಿಜಿಸ್ಟರ್ಡ್ ಆಗಿದೆ, ಹಾಗೆ ISO ಸರ್ಟಿಫೈಡ್ ಇದೆ. ಈ ಒಂದು ಕಾಯಿನ್ಸ್ವಿಚ್ ಪ್ರೋ ರಿಜಿಸ್ಟ್ರೇಷನ್ ಲಿಂಕ್ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಇರುತ್ತೆ. ಟೆಲಿಗ್ರಾಮ್ ಲಿಂಕ್ ಚಾನಲ್ ಡಿಸ್ಕ್ರಿಪ್ಷನ್ ಇರುತ್ತೆ. ಚೆಕ್ ಮಾಡಿ ಟೆಲಿಗ್ರಾಮ್ ಗ್ರೂಪ್ ಗೆ ಜಾಯ್ನ್ ಆಗಿ ನೀವು ಪ್ರೊಸೆಸ್ ಅನ್ನ ಸ್ಟಾರ್ಟ್ ಮಾಡ್ತಾ ಹೋಗಬಹುದು. ಬನ್ನಿ ಯಾವ ರೀತಿ ಪ್ರೊಸೆಸಿಂಗ್ ಇರುತ್ತೆ ತಿಳ್ಕೊಳ್ತಾ ಹೋಗೋಣ. ಓಕೆ ಗೈಸ್, ಟೆಲಿಗ್ರಾಮ್ ಅಲ್ಲಿ ಕೊಟ್ಟಿರುವಂತ ಲಿಂಕ್ ಮುಖಾಂತರ ನೀವು ಕ್ಲಿಕ್ ಮಾಡ್ಕೊಂಡಾಗ ಈ ರೀತಿಯಾದ ಇಂಟರ್ಫೇಸ್ ಬರುತ್ತೆ, ಗಮನಿಸ್ತಾ ಇರಬಹುದು. ಇಲ್ಲಿ ನೀವು ಒಂದು ಮೊಬೈಲ್ ನಂಬರ್ ಅನ್ನ ಹಾಕಿ ಲಾಗಿನ್ ಅಂಡ್ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ. ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿದಾಗ ಐ ಅಗ್ರಿ ಅಂಡ್ ಜನರೇಟ್ ಅಂತ ಬರುತ್ತೆ. ಇಲ್ಲಿ ಎರಡು ಕಾಲಮ್ ಮೇಲೆ ರೈಟ್ ಕ್ಲಿಕ್ ಮಾಡಿ ಐ ಅಗ್ರಿ ಅಂಡ್ ಜನರೇಟ್ OTP ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಿಮಗೆ ಒಂದು OTP ಬರುತ್ತೆ, ನಿಮ್ಮ ಒಂದು ಮೊಬೈಲ್ ನಂಬರ್ಗೆ ಬರುತ್ತೆ. ಅದನ್ನ ಇಲ್ಲಿ ಎಂಟರ್ ಮಾಡಿ. ಎಂಟರ್ ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾದ ಒಂದು ವೆರಿಫೈ OTP ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾದ ಒಂದು ನೋಟಿಫಿಕೇಶನ್ ಬರುತ್ತೆ, ಯು ಹ್ಯಾವ್ ಗಾಟ್ ಫ್ರೀ ಕ್ರೆಡಿಟ್ಸ್ ಅಂತ. ಇಲ್ಲಿ ಡೌನ್ಲೋಡ್ ಆಪ್ ಅಂತ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿ. ಡೌನ್ಲೋಡ್ ಆಪ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿ ನಿಮ್ಮ ಒಂದು ಗೂಗಲ್ ಪ್ಲೇ ಸ್ಟೋರ್ ಆಗಿರ್ಬೋದು ಅಥವಾ ಆಪ್ ಸ್ಟೋರ್ ಆಗಿರ್ಬೋದು ಈ ರೀತಿ ಆಪ್ ಡೌನ್ಲೋಡ್ ಆಗುತ್ತೆ. ಡೌನ್ಲೋಡ್ ಆದ ತಕ್ಷಣ ನಾರ್ಮಲ್ ಆಗಿ ನೀವು ಯಾವ ರೀತಿ ಆಪ್ ಅನ್ನು ಓಪನ್ ಮಾಡ್ತೀರಾ ಆ ರೀತಿ ಓಪನ್ ಮಾಡ್ಕೊಳ್ಳಿ. ಇವಾಗ ಕಾಯಿನ್ಸ್ವಿಚ್ ಅಪ್ಲಿಕೇಶನ್ ಕಂಪ್ಲೀಟ್ ಆಗಿ ಓಪನ್ ಆಗ್ತಾ ಇದೆ. ಈ ರೀತಿ ಇಂಟರ್ಫೇಸ್ ಅಲ್ಲಿ ಓಪನ್ ಆಗುತ್ತೆ ನಿಮಗೆ. ಜಸ್ಟ್ ಈ ರೀತಿ ಓಪನ್ ಆದಾಗ ನಿಮ್ಮ ಒಂದು ಮೊಬೈಲ್ ನಂಬರ್ ನ ಕೇಳುತ್ತೆ. ಮೊಬೈಲ್ ನಂಬರ್ ನ ಎಂಟರ್ ಮಾಡಿ ಅಥವಾ ಸೆಲೆಕ್ಟ್ ಮಾಡಿ. ಇಲ್ಲಿ ಅಲೋ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ವೆರಿಫೈ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಮುಗೀತು. ಒಂದು OTP ಬರುತ್ತೆ, ಆರಾಮಾಗಿ ನಿಮಗೆ ಓಪನ್ ಆಗುತ್ತೆ. ಇಲ್ಲಿ ನೋಡಬಹುದು, ಇಲ್ಲಿ 4 ಡಿಜಿಟ್ ನ ಪಿನ್ ನ ಸೆಲೆಕ್ಟ್ ಮಾಡಿ ಅಂತ ಇದೆ. ನೀವು ಫಸ್ಟ್ ಒಂದು ಪಿನ್ ಅನ್ನ ನೀವು ಎಂಟರ್ ಮಾಡಬೇಕಾಗುತ್ತೆ. ಆಪ್ ಓಪನ್ ಮಾಡೋದಕ್ಕೆ ಯಾವ್ದು ಈಸಿ ಆಗುತ್ತೆ ಆ ಒಂದು ಪಿನ್ ಅನ್ನು ನೀವು ಇಲ್ಲಿ ಎಂಟರ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಳಿ. ಕನ್ಫರ್ಮ್ ಆದ್ಮೇಲೆ ಗಮನಿಸ್ತಾ ಇರಬಹುದು ಇಲ್ಲಿ ಟ್ರೇಡ್ ನೌ ಅಂತ ಬರ್ತಾ ಇದೆ. ಕಂಪ್ಲೀಟ್ ಆಗಿ ಆಪ್ ಇವಾಗ ಓಪನ್ ಆಯ್ತು. ಇವಾಗ ನಿಮ್ಮೊಂದು 5% ಕಂಪ್ಲೀಟ್ ಆಗಿದೆ. ಗಮನಿಸ್ತಾ ಇರಬಹುದು ಯಾವ ರೀತಿ ಡಿಮೆಟ್ ಅಕೌಂಟ್ ಅನ್ನು ಓಪನ್ ಮಾಡಬೇಕು ಕಾಯಿನ್ಸ್ವಿಚ್ ಪ್ರೋ ನಲ್ಲಿ ಅಂತ. ಇವಾಗ ನೋಡಬಹುದು ಓಪನ್ ಫ್ರೀ ಅಕೌಂಟ್ ಅಂತ ಇರುತ್ತೆ. ಇವಾಗ ನಿಮ್ಮೊಂದು ಪ್ರೊಸೆಸಿಂಗ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಕ್ಲಿಕ್ ಮಾಡಿದಾಗ ಗಮನಿಸ್ತಾ ಇರಬಹುದು ಯೂಸರ್ ವೆರಿಫಿಕೇಶನ್ ಅಂತ ಇರುತ್ತೆ, ಅಲ್ಲಿ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಇವಾಗ 5% ಕಂಪ್ಲೀಟ್ ಆಗಿದೆ. ಇಲ್ಲಿ ಕ್ರಿಪ್ಟೋ KYC ನ ನೀವು ಮಾಡಬೇಕಾಗುತ್ತೆ. KYC ಕಂಪ್ಲೀಟ್ ಮಾಡಬೇಕು ಅಂತಂದ್ರೆ ನಿಮ್ಮ ಒಂದು ಪ್ಯಾನ್ ನಂಬರ್ ಹಾಗೆ ನಿಮ್ಮ ಒಂದು ನೇಮ್ ಅನ್ನು ಎಂಟರ್ ಮಾಡಬೇಕಾಗುತ್ತೆ. ಇವಾಗ ನನ್ನ ಒಂದು ಪ್ಯಾನ್ ನಂಬರ್ ಹಾಗೆ ನನ್ನ ಒಂದು ನೇಮ್ ಅನ್ನು ಎಂಟರ್ ಮಾಡ್ತಾ ಇದ್ದೀನಿ. ನೇಮ್ ನಿಮ್ಮ ಒಂದು ಪ್ಯಾನಲ್ ಯಾವ ರೀತಿ ಇದೆ ಅದೇ ರೀತಿ ಎಂಟರ್ ಮಾಡಿ. ಹಾಗೆ ಡೇಟ್ ಆಫ್ ಬರ್ತ್ ಅನ್ನ ಸೆಲೆಕ್ಟ್ ಮಾಡಿ. ಯಾವುದು ಕೂಡ ಮಿಸ್ ಆಗಬಾರ್ದು. ನಿಮ್ಮ ಒಂದು ಇನ್ಸಿಯಲ್ ಏನಿದೆ ಅದನ್ನ ಪಕ್ಕ ಹಾಕಿ, ಡೇಟ್ ಆಫ್ ಬರ್ತ್ ಅನ್ನ ಪಕ್ಕ ಹಾಕಿ ಕನ್ಫರ್ಮ್ ಮೇಲೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ಕಂಪ್ಲೀಟ್ ಆಗುತ್ತೆ. ಇವಾಗ ಇಲ್ಲಿ ಕಂಟಿನ್ಯೂ ವಿತ್ ಗೂಗಲ್ ಅಂತ ಇದೆ, ಅಲ್ಲಿ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಕಂಟಿನ್ಯೂ ವಿತ್ ಗೂಗಲ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಗಮನಿಸ್ತಾ ಇರಬಹುದು ನನ್ನ ಒಂದು Gmail ID ಆಟೋಮೆಟಿಕ್ ಆಗಿ ವೆರಿಫೈಡ್ ಆಯಿತು. ಇಮೇಲ್ ವೆರಿಫೈಡ್ ಅಂತ ಬಂತು. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಒಂದು ಸ್ವಲ್ಪ ಟೈಮ್ ಗಮನಿಸ್ತಾ ಇರಬಹುದು ಈ ರೀತಿ ವೆರಿಫೈ ಆಗಿ ವೆರಿಫೈ ಆಧಾರ್ ಅಂತ ನಿಮ್ಮ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಗಮನಿಸ್ತಾ ಇರಬಹುದು ಇಲ್ಲಿ ಸುಮಾರು ಜನ ಎಡವುತ್ತಾರೆ ಯಾವ ರೀತಿ ಮಾಡಬೇಕು ಅಂತ. ಇಲ್ಲಿ ಅವರೇ ಶೋ ಮಾಡ್ತಾ ಇದ್ದಾರೆ. ಗಮನಿಸ್ತಾ ಇರಬಹುದು ಇಲ್ಲಿ ಇಶ್ಯೂಡ್ ಡಾಕ್ಯುಮೆಂಟ್ಸ್ ಎರಡನ್ನ ಸೆಲೆಕ್ಟ್ ಮಾಡಬೇಕು. ಆಧಾರ್ ಅಂಡ್ ಪ್ಯಾನ್ ಅನ್ನ ನೀವು ಸೆಲೆಕ್ಟ್ ಮಾಡಬೇಕು. ಇಲ್ಲಿ ಪ್ರೊಸೆಸರ್ ಮೇಲೆ ಕ್ಲಿಕ್ ಮಾಡಿ. ಆಧಾರ್ ಅಂಡ್ ಪಾನ್ ಅನ್ನ ಸೆಲೆಕ್ಟ್ ಮಾಡೋದು ಮಾತ್ರ ಮರಿಬೇಡಿ. ನೆಕ್ಸ್ಟ್ ಇವಾಗ ನಿಮ್ಮ ಒಂದು ಆಧಾರ್ ನಂಬರ್ ಅನ್ನ ಎಂಟರ್ ಮಾಡಬೇಕಾಗುತ್ತೆ. ನಿಮ್ಮ ಒಂದು ಆಧಾರ್ ಕಾರ್ಡ್ ನೋಡ್ಕೊಂಡು ಆಧಾರ್ ನಂಬರ್ ನ ಎಂಟರ್ ಮಾಡಿ. ಹಾಗೆ ಇಲ್ಲಿ ಒಂದು ಕ್ಯಾಪ್ಚರ್ ಇರುತ್ತೆ, ಅದನ್ನು ಕೂಡ ಎಂಟರ್ ಮಾಡಿ. ನೀವು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಒಂದು OTP ಬರುತ್ತೆ. ಆ ಒಂದು OTP ನಲ್ಲಿ ಎಂಟರ್ ಮಾಡಿ. ಅದಾದ ನಂತರ ನೀವು ಡಿಜಿ ಲಾಕರ್ ಯೂಸ್ ಮಾಡ್ತಾ ಇದ್ರೆ 6 ಡಿಜಿಟ್ ನ ಒಂದು ಪಿನ್ ಯೂಸ್ ಮಾಡಿ. ಅಥವಾ ಯೂಸ್ ಮಾಡ್ತಾ ಇಲ್ಲ ಅಂತಂದ್ರೆ ಫರ್ಗೆಟ್ ಪಿನ್ ಅನ್ನ ಎಂಟರ್ ಮಾಡಿ. ಫರ್ಗೆಟ್ ಪಿನ್ ಎಂಟರ್ ಮಾಡಿ ಹೊಸ ಒಂದು ಪಿನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಫೈನಲ್ ಅಲ್ಲಿ ಗಮನಿಸ್ತಾ ಇರಬಹುದು ಆಧಾರ್ ಅಂಡ್ ಪಾನ್ ಎರಡು ಕಾಲಮ್ ಅಲ್ಲಿ ಕ್ಲಿಕ್ ಮಾಡಿ ನೀವು ಕಂಟಿನ್ಯೂ ಮಾಡಬೇಕಾಗುತ್ತೆ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೆಕ್ಸ್ಟ್ ನಿಮ್ಮ ಒಂದು ಪ್ಯಾನ್ ನಂಬರ್ ನ ಎಂಟರ್ ಮಾಡಿ. ಇದು ಕಂಪಲ್ಸರಿ ಮ್ಯಾಂಡೇಟರಿ ಅಂತ ಇದೆ, ಅಲ್ಲಿ ಎಂಟರ್ ಮಾಡಿ. ನಿಮಗೆ ಈ ರೀತಿಯಾದ ನೋಟಿಫಿಕೇಶನ್ ಬರುತ್ತೆ. ಇಲ್ಲಿಗೆ ನಿಮ್ದು ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ನಿಮ್ಮ ಒಂದು ವೆರಿಫೈ ಆಗೋವರೆಗೂ ಕೂಡ ವೆಯ್ಟ್ ಮಾಡಬೇಕು. ಇವಾಗ ವೆರಿಫೈ ಆಗಿದೆ. ಡೈರೆಕ್ಟ್ ಆಗಿ ನಿಮಗೆ ಈ ರೀತಿ ನೋಟಿಫಿಕೇಶನ್ ಬರುತ್ತೆ ಆಡ್ ಎ ಬ್ಯಾಂಕ್ ಅಕೌಂಟ್ ಅಂತ. ಇಲ್ಲಿ ವೆರಿಫಿಕೇಶನ್ ಅಂತ ಗಮನಿಸ್ತಾ ಇರಬಹುದು ಯೂಸರ್ ವೆರಿಫಿಕೇಶನ್ ವೆರಿಫೈಡ್ ಆಗಿದೆ. ನೆಕ್ಸ್ಟ್ ನಿಮ್ಮೊಂದು ಬ್ಯಾಂಕ್ ಅನ್ನ ನೀವು ಆಡ್ ಮಾಡಬೇಕಾಗುತ್ತೆ. ಬ್ಯಾಂಕ್ ಅನ್ನ ಆಡ್ ಮಾಡಬೇಕು ಅಂದ್ರೆ ಇಲ್ಲಿ ಗಮನಿಸ್ತಾ ಇರಬಹುದು ಇಲ್ಲಿ ಡೈರೆಕ್ಟ್ ಆಗಿ ನೀವು ಇಲ್ಲಿ ಯಾವ ರೀತಿ ಆಡ್ ಎ ಬ್ಯಾಂಕ್ ಅಕೌಂಟ್ ಅಂತ ಇರುತ್ತೆ ಅಥವಾ ಗೂಗಲ್ ಪೇ, ಫೋನ್ ಪೇ ಯಾವ್ದ್ರ ಮುಖಾಂತರ ಆಡ್ ಮಾಡ್ಕೋಬಹುದು. ಜಸ್ಟ್ ನಾನು ಗೂಗಲ್ ಪೇ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಗೂಗಲ್ ಪೇ ಮೇಲೆ ಕ್ಲಿಕ್ ಮಾಡಿಕೊಂಡು ₹1 ಇವಾಗ ಪೇ ಮಾಡ್ತಾ ಇದ್ದೀನಿ. ನೀವು ಕೂಡ ಇದೇ ರೀತಿಯಾದ ಪ್ರೊಸೆಸ್ ಅನ್ನ ಮಾಡಬೇಕಾಗುತ್ತೆ. ₹1 ಪೇ ಮಾಡಿದಾಗ ಅದು ಕಂಪ್ಲೀಟ್ ಆಗಿ ನಿಮ್ಮೊಂದು ಆಟೋಮೆಟಿಕ್ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಅನ್ನ ತಗೊಳುತ್ತೆ. ಇವಾಗ ಗಮನಿಸ್ತಾ ಇರಬಹುದು ₹1 ಪೇ ಆಗಿದೆ. ಈಗ ನಾನು ಒಂದು ಬ್ಯಾಂಕ್ ಡೀಟೇಲ್ಸ್ ಶೋ ಆಗ್ತಾ ಇರಬಹುದು. ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ₹1 ಪೇ ಆಗಿದೆ ಅಂತ ಬಂತು. ಈ ರೀತಿ ಆದ್ರೆ ನಿಮ್ಮ ಒಂದು ಬ್ಯಾಂಕ್ ಇಮಿಡಿಯೇಟ್ ಆಗಿ ವೆರಿಫೈ ಆಗುತ್ತೆ. ಇದಕ್ಕೆ ಏನು ಟೈಮ್ ಹಿಡಿಯೋದಿಲ್ಲ. ನಿಮ್ಮ KYC ಗೆ ಒಂದು 5 ನಿಮಿಷ ಆಗುತ್ತೆ. ಅದಾದ ನಂತರ ಡೈರೆಕ್ಟ್ ನಿಮಗೆ ಡೆಪಾಸಿಟ್ ಆಪ್ಷನ್ ಬರುತ್ತೆ. ಇಲ್ಲಿ ₹500 ಅಥವಾ 1,000 ನಿಮಗೆ ಇಷ್ಟ ಬಂದ ಅಮೌಂಟ್ ಅನ್ನ ಡೆಪಾಸಿಟ್ ಅನ್ನ ಮಾಡ್ತಾ ಹೋಗಬಹುದು. ನಾನು ₹500 ನ ಡೆಪಾಸಿಟ್ ಅನ್ನ ಮಾಡ್ತಾ ಇದ್ದೀನಿ. ಗಮನಿಸ್ತಾ ಇರಬಹುದು ಇವಾಗ ಇಲ್ಲಿ ಆಡ್ ಎ UPI ID ಅಂತ ಇದೆ. ನಿಮ್ಮ ಒಂದು UPI ID ಅನ್ನ ನೀವು ಎಂಟರ್ ಮಾಡಬೇಕಾಗುತ್ತೆ. ಇಲ್ಲಿ ಮ್ಯಾನ್ಯುವಲ್ ಆಗಿ ಎಂಟರ್ ಮಾಡಿ ಅಥವಾ ಗಮನಿಸ್ತಾ ಇರಬಹುದು ನಾನು ಕಾಪಿ ಮಾಡ್ಕೊಂಡು ಪೇಸ್ಟ್
ಅನ್ನ ಮಾಡ್ತಾ ಇದ್ದೀನಿ. ಪೇಸ್ಟ್ ಮಾಡಿದೆ, ಇಲ್ಲಿ ವೆರಿಫೈ ಮೇಲೆ ಕ್ಲಿಕ್ ಮಾಡಿದ್ದೀನಿ, ಗಮನಿಸ್ತಾ ಇರ್ಬೋದು. ವೆರಿಫೈ ಮೇಲೆ ಕ್ಲಿಕ್ ಮಾಡಿದಾಗ ಇವಾಗ ವೆರಿಫೈ ಆಗ್ತಾ ಇದೆ. ಇವಾಗ ಗೂಗಲ್ ಪೇ ಅಲ್ಲಿ ನನ್ನ ಒಂದು UPI ID ವೆರಿಫೈ ಆಗಿದೆ ಕಂಪ್ಲೀಟ್ ಆಗಿ. ಇದ್ರ ಮುಖಾಂತರನೇ ಪೇ ಮಾಡಬೇಕು. ಅಕೌಂಟ್ ಕೂಡ ಇದೇ ಆಗಿರಬೇಕು, UPI ID ಕೂಡ ಅದೇ ಅಕೌಂಟ್ಗೆ ಲಿಂಕ್ ಆಗಿರಬೇಕು. ನೀವು ಚೇಂಜಸ್ ಮಾಡಕ್ ಆಗೋದಿಲ್ಲ. ಒಂದೇ ಅಕೌಂಟ್ ಇಲ್ಲಿ ವ್ಯವಹಾರ ನಡೆಸುವಂತದ್ದು ಕಾಯಿನ್ಸ್ ಪ್ರೋ ಡಿಮ್ಯಾಟ್ ಅಕೌಂಟ್ ಅಲ್ಲಿ. ಈಗ ಗಮನಿಸ್ತಾ ಇರ್ಬೋದು, ಇವಾಗ ನಾನು 500 ರೂಪಾಯಿನ ಡೆಪಾಸಿಟ್ ಕಂಪ್ಲೀಟ್ ಆಗಿ ಮಾಡಿದ್ದೀನಿ. ಗೋ ಟು ಹೋಮ್ ಅಂತ ಇದೆ. ಇಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಮುಗೀತು, ನಿಮ್ದು ಎಷ್ಟು ಡೆಪಾಸಿಟ್ ಆಗಿದೆ ಅಂತ ತೋರಿಸುತ್ತೆ. ಇವಾಗ 500 ರೂಪಾಯಿ ಡೆಪಾಸಿಟ್ ಕಂಪ್ಲೀಟ್ ಆಗಿದೆ. ಇಮಿಡಿಯೇಟ್ ಆಗಿ ನಿಮ್ಮ ಒಂದು ವಾಲೆಟ್ಗೆ ಅಮೌಂಟ್ ಬರುತ್ತೆ. ಇವಾಗ ನೀವು ಟ್ರೇಡ್ ಅನ್ನ ಮಾಡ್ತಾ ಹೋಗ್ಬೋದು. ಇಲ್ಲಿ ವಾಲೆಟ್ ಬ್ಯಾಲೆನ್ಸ್ ಅನ್ನ ನೋಡಬೇಕು ಅಂತಂದ್ರೆ ಜಸ್ಟ್ ನಿಮ್ಮ ಒಂದು ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ವಾಲೆಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಅಥವಾ ಇಲ್ಲಿ ಲಾಸ್ಟ್ ಟ್ರಾನ್ಸಾಕ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ವಾಲೆಟ್ ಗಮನಿಸ್ತಾ ಇರ್ಬೋದು 500 ರೂಪಾಯಿ ಇವಾಗ ಆಡ್ ಆಗಿದೆ. ಆಡ್ ಮನಿ ಅಂತ ಇದೆ, ವಿಡ್ರಾ ಅಂತ ಇದೆ. ನೀವು ಇನ್ನೂ ಬೇಕಾದ್ರೆ ಆಡ್ ಮಾಡ್ಕೋಬಹುದು ಅಥವಾ ಈ ಅಮೌಂಟ್ ನ ವಿಡ್ರಾ ಕೂಡ ಮಾಡ್ಕೋಬಹುದು. ಈಗ ಗಮನಿಸ್ತಾ ಇರ್ಬೋದು ಎಕ್ಸ್ಪ್ಲೋರ್ ಕ್ರಿಪ್ಟೋ ಅಂತ ಇದೆ. ಇವಾಗ ನಾನು ಪ್ರೋ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಪ್ರೋ ಈ ರೀತಿ ಯೂಸ್ ಮಾಡೋದು. ಪ್ರೋ ಯೂಸ್ ಮಾಡೋದು ಯಾವ ರೀತಿ ಅಂತ ವಿಡಿಯೋ ಮಾಡಿದ್ದೀನಿ. ಇಲ್ಲಿ ಪ್ರೋ ಅಲ್ಲಿ ಇವಾಗ ನಾನು ಏನ್ ಮಾಡ್ತೀನಿ, ಇವಾಗ ಬಿಟ್ ಕಾಯಿನ್ ನ ಬೈ ಮಾಡಬೇಕು ಅಂತೀನಿ. ಡೈರೆಕ್ಟ್ ಇವಾಗ ಫ್ಯೂಚರ್ಸ್ ಅಲ್ಲಿ ಇದೆ 500 ರೂಪಾಯಿ ಅಮೌಂಟ್ ಕಾಣಿಸ್ತಾ ಇರ್ಬೋದು ಫ್ಯೂಚರ್ಸ್ ಅಲ್ಲಿ. ಇದನ್ನ ನೀವು ಸ್ಪಾಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಜಸ್ಟ್ ಇಲ್ಲಿ ಫ್ಯೂಚರ್ಸ್ ಅಂತ ಇದೆಲ್ಲ ಅಲ್ಲಿ ಕ್ಲಿಕ್ ಮಾಡಿ, ಸ್ಪಾಟ್ ಅಂತ ಇದೆ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಸ್ಪಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ವಾಚ್ ಲಿಸ್ಟ್ ಅಲ್ಲಿ ಬಿಟ್ ಕಾಯಿನ್, ಎಥೀರಿಯಂ, ಸೊಲೋನಾ ಎಲ್ಲ ಕೂಡ ಇರುತ್ತೆ. ಜಸ್ಟ್ ಬಿಟ್ ಕಾಯಿನ್ ಮೇಲೆ ಕ್ಲಿಕ್ ಮಾಡ್ತಾ ಇದೀನಿ. ಬಿಟ್ ಕಾಯಿನ್ ಅನ್ನು ಇವಾಗ ನಾನು ಬೈ ಮಾಡ್ತಾ ಇದ್ದೀನಿ. ಬೈ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ 100% ನಾನು 500 ರೂಪಾಯಿ ಕೂಡ ಬಿಟ್ ಕಾಯಿನ್ ಅನ್ನ ಬೈ ಮಾಡ್ತಾ ಇದ್ದೀನಿ. ಮಿನಿಮಮ್ 200 ರೂಪಾಯಿಗೆ ನಾವು ಬೈ ಮಾಡಬಹುದು. ನಾನು 500 ರೂಪಾಯಿಗೆ ಬೈ ಮಾಡ್ತಾ ಇದ್ದೀನಿ. ಪ್ಲೇಸ್ ಆರ್ಡರ್ ಕೊಟ್ರೆ ಮುಗೀತು. ಇವಾಗ ನನ್ನ ಒಂದು ಆರ್ಡರ್ ಪ್ಲೇಸ್ ಆಗಿದೆ. ಇವಾಗ ಮೇಲೆ ನೋಟಿಫಿಕೇಶನ್ ಕೂಡ ಬರುತ್ತೆ, ಗಮನಿಸ್ತಾ ಇರ್ಬೋದು. ಆರ್ಡರ್ ಎಕ್ಸಿಕ್ಯೂಟೆಡ್ ಅಂತ ಬರ್ತಾ ಇದೆ, ಗಮನಿಸ್ತಾ ಇರ್ಬೋದು. ನನ್ನ ಒಂದು ಬಿಟ್ ಕಾಯಿನ್ ಬೈ ಮಾಡುವಂತ ಆರ್ಡರ್ ಎಕ್ಸಿಕ್ಯೂಟ್ ಆಗಿದೆ ಕಂಪ್ಲೀಟ್ ಆಗಿ. ಇವಾಗ ನೀವು ಒಂದು ಸ್ಪಾಟ್ ಪೋರ್ಟ್ಫೋಲಿಯೋನೇ ಯಾವ ರೀತಿ ನೋಡೋದು ಅಂತಂದ್ರೆ ಜಸ್ಟ್ ಇಲ್ಲಿ ಫ್ಯೂಚರ್ ಅಲ್ಲಿ ಇದೆ, ಸ್ಪಾಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸ್ಪಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನೋಡಬಹುದು ಇಲ್ಲಿ ಒಂದು ಪೋರ್ಟ್ಫೋಲಿಯೋ ಈ ರೀತಿ ತೋರಿಸ್ತಾ ಇದೆ. ಇಲ್ಲಿ BTC ಅಂತ ತೋರಿಸ್ತಾ ಇದೆ. ಬಿಟ್ ಕಾಯಿನ್ ನಮ್ದು ಬೈ ಆಗಿರುವಂತದ್ದು. ಇವಾಗ ಒಂದು ಸ್ವಲ್ಪ ಪರ್ಸೆಂಟೇಜ್ ಲಾಸ್ ಅಲ್ಲಿ ತೋರಿಸ್ತಾ ಇದೆ. ಇಲ್ಲಿ ಎಕ್ಸ್ಟ್ರಾ ಬೈ ಬೇಕಾದ್ರೂ ಮಾಡಬಹುದು, ನಿಮ್ಮ ಹತ್ರ ದುಡ್ಡಿದೆ. ಇಲ್ಲ ಈ ಒಂದು ಬಿಟ್ ಕಾಯಿನ್ ಅನ್ನ ಸೆಲ್ ಬೇಕಾದ್ರೂ ಮಾಡಬಹುದು. ಈ ರೀತಿ ಆಪ್ಷನ್ ಇರುತ್ತೆ. ಸೊ ಈ ರೀತಿ ನೀವು ಈಸಿಯಾಗಿ ಡಿಮ್ಯಾಟ್ ಅಕೌಂಟ್ ಅನ್ನ ಓಪನ್ ಮಾಡ್ಕೊಂಡು ನೀವು ಟ್ರೇಡಿಂಗ್ ಅಂಡ್ ಇನ್ವೆಸ್ಟ್ಮೆಂಟ್ ಅನ್ನ ಸ್ಟಾರ್ಟ್ ಮಾಡ್ತಾ ಹೋಗಬಹುದು. ಓಕೆ ಗೈಸ್, ಇವಾಗ ಕಂಪ್ಲೀಟ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ಕಾಯಿನ್ಸ್ ಪ್ರೋ ನಲ್ಲಿ ಯಾವ ರೀತಿ ಅಕೌಂಟ್ ಅನ್ನ ಓಪನ್ ಮಾಡ್ಕೊಳ್ಳೋದು ಅಂತ. ಇವಾಗ ನೀವು ಕ್ರಿಪ್ಟೋದಲ್ಲಿ ಸ್ಪಾಟ್ ಅಲ್ಲಿ ಬೇಕಾದ್ರೂ ಟ್ರೇಡ್ ಅನ್ನ ಮಾಡ್ತಾ ಹೋಗಬಹುದು, ಅಥವಾ ಫ್ಯೂಚರ್ ಅಲ್ಲಿ ಬೇಕಾದ್ರೂ ಟ್ರೇಡ್ ಅನ್ನ ಮಾಡ್ತಾ ಹೋಗಬಹುದು, ಆಪ್ಷನ್ ಅಲ್ಲಿ ಬೇಕಾದ್ರೂ ಟ್ರೇಡ್ ಅನ್ನ ಮಾಡ್ತಾ ಹೋಗಬಹುದು. ಇಷ್ಟು ಸಿಂಪಲ್ ಆಗಿರುತ್ತೆ ಅಕೌಂಟ್ ಅನ್ನ ಓಪನ್ ಮಾಡ್ಕೊಳ್ಳೋದು. ಬಟ್ ಕೆಲವರು ಕಾಂಪ್ಲಿಕೇಟ್ ಮಾಡ್ಕೊಬಿಡ್ತಾರೆ. KYC ನ ಸರಿಯಾಗಿ ವೆರಿಫೈ ಮಾಡೋದಿಲ್ಲ, ಹಾಗೆ ಬ್ಯಾಂಕ್ ಅಕೌಂಟ್ ಅನ್ನ ಆಡ್ ಮಾಡೋದಿಲ್ಲ. ಸೊ ಫಸ್ಟ್ ಡೆಪಾಸಿಟ್ ಯಾವ ರೀತಿ ಮಾಡೋದು ಅಂತ ಗೊತ್ತಿರೋದಿಲ್ಲ ಅಂತವ್ರಿಗೆ ಈ ಒಂದು ವಿಡಿಯೋ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ನನಗೂ ಕೂಡ ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ಕಮೆಂಟ್ಸ್ ಬರ್ತಾ ಇತ್ತು, ಯಾವ ರೀತಿ ಅಕೌಂಟ್ ಅನ್ನ ಓಪನ್ ಮಾಡ್ಕೊಳ್ಳೋದು, ಸ್ವಲ್ಪ ಸ್ಟ್ರಕ್ ಆಗಿದೆ, ಈ ರೀತಿ ಎಲ್ಲ ಕಮೆಂಟ್ ಬರ್ತಾ ಇತ್ತು. ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಇದು ಬಿಗಿನರ್ಸ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ನೀವು ಕ್ರಿಪ್ಟೋ ಟ್ರೇಡಿಂಗ್ ಮಾಡೋದಕ್ಕೆ ಇಂಟ್ರೆಸ್ಟೆಡ್ ಇದೀರಾ ಅಂತಂದ್ರೆ ಈ ಒಂದು ವಿಡಿಯೋ ತುಂಬಾ ಯೂಸ್ಫುಲ್ ಆಗುತ್ತೆ. ಅಕೌಂಟ್ ಅನ್ನ ಯಾವ ರೀತಿ ಓಪನ್ ಮಾಡ್ಕೊಳ್ಳೋದು ಅಂತ ತಿಳ್ಕೊಳ್ತೀರಾ. ಕಾಯಿನ್ಸ್ ಪ್ರೋ ಬೆಸ್ಟ್ ಇದೆ ನಿಮಗೆ ಕ್ರಿಪ್ಟೋ ಟ್ರೇಡಿಂಗ್ ಅನ್ನ ಮಾಡೋದಕ್ಕೆ, ತುಂಬಾ ಸೇಫ್ ಇದೆ. ಲಿಂಕ್ ಟೆಲಿಗ್ರಾಮ್ ಅಲ್ಲಿ ಇರುತ್ತೆ. ಟೆಲಿಗ್ರಾಮ್ ಲಿಂಕ್ ಚಾನಲ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ, ಚೆಕ್ ಮಾಡಿ. ಕ್ರಿಪ್ಟೋ ಟ್ರೇಡಿಂಗ್ ಮಾಡೋದಕ್ಕೆ ಇಂಟ್ರೆಸ್ಟೆಡ್ ಇರುವಂತ ನಿಮ್ಮ ಒಂದು ಫ್ರೆಂಡ್ಸ್ಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ, ಅವರು ಕೂಡ ಯೂಸ್ಫುಲ್ ಆಗಲಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯಾದ ಫಿನಾನ್ಷಿಯಲ್ ಕಂಟೆಂಟ್ಗೋಸ್ಕರ. ಧನ್ಯವಾದ.